ಮಧ್ಯಪ್ರಾಚ್ಯದಲ್ಲಿ ನಿರಂತರ ದಾಳಿ ಧ್ವಂಸ. ಕದನ ವಿರಾಮ ಅಂತ ಹೇಳಿದ್ರು ಕೂಡ ನಿಲ್ತಾ ಇಲ್ಲ ದಾಳಿ. ತೈಲ, ಚಿನ್ನ, ಬೆಳ್ಳಿ ಎಲ್ಲವೂ ದುಬಾರಿ ಆಗುತ್ತಾ? ಇದುವೇ ಚದುರಂಗದ ಮೊದಲ ಸ್ಟೋರಿ. ಯುದ್ಧ ನಿಲ್ಲೋದ್ಯಾವಾಗ? ಈಗಾಗಲೇ ಇರಾನ್, ಇಸ್ರೇಲ್ ಹಾಗೆಯೇ ಅಮೆರಿಕ ನಡುವಿನ ಯುದ್ಧ ಆರಂಭ ಆಗಿ 24 ದಿನಗಳೇ ಕಳೆದಿದೆ. ಇಂತಹ ಸಂದರ್ಭದಲ್ಲಿ ಯುದ್ಧ ವಿರಾಮದ ಘೋಷಣೆಯನ್ನೇನೋ ಟ್ರಂಪ್ ಮಾಡಿದ್ರು. ಆದ್ರೆ ಇರಾನ್ ಇದಕ್ಕೆ ಸುತರಾಮ್ ಒಪ್ಪಿರ್ಲಿಲ್ಲ. ನಾವು ಹೇಳೇ ಇಲ್ಲ, ನಾವು ಮಾತುಕತೆಗೆ ಹೋಗೇ ಇರಲಿಲ್ಲ, ಇದನ್ನ ತಯಾರಿ ಮಾಡ್ಕೊಳ್ಳೋದಕ್ಕೋಸ್ಕರ ಅಮೆರಿಕ ಈ ರೀತಿಯಾಗಿ ಹೇಳ್ತಾ ಇದೆ ಅನ್ನುವಂತಹ ವಿಚಾರವನ್ನ ಇರಾನ್ ಹೇಳ್ತಾನೆ ಬಂತು. ಆದ್ರೆ ಇದೀಗ ಮಾತುಕತೆಗೆ ಇರಾನ್ ಒಪ್ಕೊಂಡಿದೆಯಾ ಅನ್ನುವ ಪ್ರಶ್ನೆ. ಆದ್ರೆ ಮಾತುಕತೆ, ಕದನ ವಿರಾಮದ ಈ ಒಂದು ಸಂದರ್ಭದಲ್ಲೇ ಇರಾನ್ ಇಸ್ರೇಲ್ ಆಗಸದಲ್ಲಿ ಬೆಂಕಿಯ ಸುರಿಮಳೆ ಆಗ್ತಾ ಇದೆ. ಕದನ ವಿರಾಮದ ಮಾತುಗಳು ಆಗ್ತಾ ಇರುವ ಸಂದರ್ಭದಲ್ಲೇ ಒಂದ್ ಕಡೆ ದಾಳಿಗಳು ನಿಲ್ತಾ ಇಲ್ಲ. ಆಗಸದಲ್ಲಿ ಬೆಂಕಿಯ ಸುರಿಮಳೆಯನ್ನ ಸುರಿಸ್ತಾ ಇದೆ ಇರಾನ್ ಹಾಗೇನೆ ಇಸ್ರೇಲ್. ಈ ಎರಡೂ ದೇಶಗಳಲ್ಲೂ ಕೂಡ ಇನ್ನೂ ವಾರ್ ಕಂಟಿನ್ಯೂ ಆಗ್ತಾನೇ ಇದೆ. ತೈಲ, ಶಸ್ತ್ರಾಸ್ತ್ರ ಘಟಕಗಳು ಕೂಡ ಧ್ವಂಸ ಆಗಿದೆ. ದಾಳಿಯ ಪರಿಣಾಮ ಇದೀಗ ಮತ್ತಷ್ಟು ಭೀಕರವಾಗಿ ಕಾಣಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಅಲರ್ಟ್ ಆಗಿದ್ದು ಸೇನಾ ಪಡೆಗಳೊಂದಿಗೆ ಇವತ್ತು ಸಚಿವರ ಸಭೆಯನ್ನ ಮಾಡಿದ್ದಾರೆ. ಈಗಾಗಲೇ ರಕ್ಷಣಾ ಸಚಿವರು ಈ ಒಂದು ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ಏನೇನು ಆಗಬಹುದು, ಯಾವ ರೀತಿಯಾಗಿ ಪರಿಣಾಮವನ್ನ ಭಾರತ ಎದುರಿಸಬೇಕಾಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಸಭೆಯನ್ನ ಕೂಡ ಮಾಡಿದ್ದಾರೆ. ಸೇನಾ ಪಡೆಗಳೊಂದಿಗೆ ಸಚಿವರು ಸಭೆಯನ್ನ ನಡೆಸಿದ್ದು ಇರಾನ್ ಇಸ್ರೇಲ್ ದಾಳಿಯ ಭೀಕರತೆ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ಆಗಸ್ಟ್ನಲ್ಲಿ ಬೆಂಕಿಯುಂಡೆಗಳನ್ನ ನಾವು ನೋಡ್ತಾ ಇದ್ದೀವಿ. ಆದ್ರೆ ಒಂದು ಕಡೆ ಅಮೆರಿಕ 5 ದಿನದ ಕದನ ವಿರಾಮದ ಮಾತಾಡ್ತಾ ಇದೆ. ಇರಾನ್ ಮತ್ತೊಂದು ಕಡೆ ನಾವು ಮಧ್ಯಸ್ಥಿಕೆ ಮಾಡಿ ಅಂತ ಹೇಳೇ ಇಲ್ಲ, ನಾವು ಹೋಗೇ ಇಲ್ಲ ಅನ್ನುವ ವಿಚಾರವನ್ನ ಹೇಳ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಯುದ್ಧದ ಭೀಕರತೆ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ತೈಲ ಘಟಕಗಳ ಮೇಲೆ ಆಗಿರ್ಬೋದು ಅಥವಾ ಇಂಧನ ಘಟಕಗಳ ಮೇಲೆ ಯಾವುದೇ ಕಾರಣಕ್ಕೂ ದಾಳಿ ಮಾಡಬಾರದು ಅಂತ ಹೇಳ್ತಾ ಇದ್ರು ಕೂಡ ಯುದ್ಧ ನಿಲ್ತಾ ಇಲ್ಲ. ಮಧ್ಯಪ್ರಾಚ್ಯ ಈ ಹಿನ್ನೆಲೆಯಲ್ಲಿ ಧಗಧಗಿಸ್ತಾ ಇದೆ. ಏನೆಲ್ಲ ಆಗ್ತಾ ಇದೆ ಈ ಕ್ಷಣದ ಬೆಳವಣಿಗೆಗಳು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಈಗಾಗಲೇ ಯುದ್ಧದ ಭೀಕರತೆ ಇನ್ನೂ ಕೂಡ ಜಾಸ್ತಿ ಆಗಿದೆ. ಈ ಹಿನ್ನೆಲೆಯಲ್ಲಿ ಇರಾನ್ನ 2 ಇಂಧನ ಕೇಂದ್ರಗಳನ್ನೇ ಗುರಿಯಾಗಿಸಿಕೊಂಡು ಇದೀಗ ಮತ್ತೆ ಅಟ್ಯಾಕ್ ಅನ್ನ ಮಾಡಲಾಗಿದೆ. ಯುದ್ಧ ಇಲ್ಲ ಅಂತ ಹೇಳ್ತಾ ಇದ್ರು ಕೂಡ ಯುದ್ಧ ಆಗ್ತಾನೇ ಇದೆ. ಇಸ್ಫಹಾನ್ ಹಾಗೇನೆ ಕೋರಂ ಶಹರ್ ತೈಲ ಘಟಕದ ಮೇಲೆ ಈಗಾಗಲೇ ದಾಳಿಯನ್ನ ಮಾಡಲಾಗಿದ್ದು, ತೈಲ ಘಟಕಗಳನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡಬಾರ್ದು ಅಂತ ಕೇವಲ ಹೇಳಿದ್ದು ಬಾಯಿ ಮಾತಲ್ಲಿ ಮಾತ್ರನಾ? ಮಾತುಕತೆಯ ವಿಚಾರದಲ್ಲಿ ಬಂದ್ರೆ ಅಥವಾ ಈ ಒಂದು ಕಾರ್ಯಾಚರಣೆ ವಿಚಾರದಲ್ಲಿ ಬಂದ್ರೆ ಯಾವುದು ಕೂಡ ಇಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟು ಹಾಕಿದೆ. ಇಂಧನ ಕ್ಷೇತ್ರದ ಮೇಲೆ ದಾಳಿ ಮಾಡಲ್ಲ ಅಂತ ಹೇಳ್ತಾನೆ ಇಂಧನ ಕ್ಷೇತ್ರದ ಮೇಲೇನೆ, ವಿದ್ಯುತ್ ಸ್ಥಾವರಗಳ ಮೇಲೇನೆ ದಾಳಿಯನ್ನ ನಡೆಸಲಾಗ್ತಾ ಇದೆ. ಕುವೈತ್ ಮೇಲೆ ಕ್ಷಿಪಣಿ ದಾಳಿಯನ್ನ ಇರಾನ್ ಮಾಡಿದೆ. ಡ್ರೋನ್ಗಳಿಂದ ಕುವೈತ್ ಮೇಲೆ ಇರಾನ್ ದಾಳಿಯನ್ನ ಕಂಟಿನ್ಯೂಸ್ ಆಗಿ ಈಗಾಗಲೇ ಮಾಡ್ತಾ ಇದೆ. ಈಗ ಇರಾನ್ ಕ್ಷಿಪಣಿ ಡ್ರೋನ್ ದಾಳಿಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಅದನ್ನ ಇಸ್ರೇಲ್ ಹೊಡೆದುರುಳಿಸಿದೆ ಅನ್ನುವ ಮಾಹಿತಿ ಕೂಡ ಲಭ್ಯ ಆಗಿದೆ. ವಿದ್ಯುತ್ ಪ್ರಸರಣದ ಘಟಕದ ಮೇಲಿನ ದಾಳಿಯಿಂದ ಇದೀಗ ವಿದ್ಯುತ್ತೇ ಕಟ್ ಆಗಿದೆ. ಇದರಲ್ಲೇ ಹೇಳಿರೋದು ವಿದ್ಯುತ್ ಸ್ಥಾವರಗಳ ಮೇಲೆ ದಾಳಿ ಮಾಡಬಾರ್ದು, ಸ್ಟಾಪ್ ಮಾಡಬೇಕು ಅಂತ ಹೇಳಿ. ಆಗ್ತಾ ಇರೋದೇನು? ವಿದ್ಯುತ್ ಸ್ಥಾವರಗಳ ಮೇಲೆ ನಿರಂತರವಾಗಿ ದಾಳಿ ಆಗ್ತಾ ಇದೆ. ಇನ್ನು ಇಸ್ರೇಲ್ನ ಟೆಲ್ ಅವೀವ್ ಮೇಲೆ ಇರಾನ್ ಕ್ಷಿಪಣಿ ದಾಳಿಯನ್ನ ಕೂಡ ಮಾಡಿದೆ. ಈ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಮಿಲಿಟರಿ ನೆಲೆಗಳ ಮೇಲೂ ಕೂಡ ಅಟ್ಯಾಕ್ ಅನ್ನ ಮಾಡಲಾಗಿರುವಂತದ್ದು. ಇಸ್ರೇಲ್ ಮಿಲಿಟರಿ ನೆಲೆಗಳ ಮೇಲೆ ಇರಾನ್ ದಾಳಿಯನ್ನ ಮಾಡಿದೆ. ಆದ್ರೆ ಈ ಸಂದರ್ಭದಲ್ಲಿ ಇಸ್ರೇಲ್ ಮಿಲಿಟರಿಯ ಹಲವು ಯೋಧರು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಅಪ್ಡೇಟ್ಸ್ ಕೂಡ ಸಿಗ್ತಾ ಇದೆ. ಇನ್ನು ಇಸ್ರೇಲ್ನ ಜೆರುಸಲೆಂ ಮೇಲೆ ಕೂಡ ಇರಾನ್ ದಾಳಿಯನ್ನ ಮಾಡಿದೆ. ಇರಾನ್ ಯಾವುದೇ ಕಾರಣಕ್ಕೂ ಈ ಯುದ್ಧವನ್ನ ನಿಲ್ಲಿಸುವ ಹಾಗೆ ಕಾಣಿಸ್ತಾ ಇಲ್ಲ. ಬೃಹತ್ ಕಟ್ಟಡದ ಮೇಲೆ ಇರಾನ್ ಕ್ಷಿಪಣಿ ದಾಳಿಯನ್ನ ಮಾಡಿದೆ. ಈಗಾಗಲೇ ಇಸ್ರೇಲ್ನಲ್ಲಿ ಯಾವ ರೀತಿಯಾಗಿ ಸಮಸ್ಯೆಗಳು ಉಂಟಾಗ್ತಾ ಇದೆ, ತಾವು ಏನು ಮಾಡಿದ್ರೂ ಕೂಡ ಇರಾನ್ ಬಗ್ತಾ ಇಲ್ಲ ಅನ್ನುವಂತಹ ಪರಿಸ್ಥಿತಿಯನ್ನ ಇರಾನ್ ಆ ರೀತಿಯ ಸಿಚುವೇಶನ್ ತಂದೊಡ್ತಾ ಇದೆ. ಇನ್ನು ಬ್ಯಾಲಿಸ್ಟಿಕ್ ಕ್ಷಿಪಣಿ ಹಾಗೂ ಡ್ರೋನ್ಗಳಿಂದಲೂ ಕೂಡ ಇರಾನ್ ದಾಳಿಯನ್ನ ಮಾಡ್ತಾ ಇದ್ದು ನಿರಂತರವಾಗಿ ದಾಳಿ ಆಗ್ತಾ ಇದೆ. ಆ ಭೀಕರತೆಯನ್ನ ದೃಶ್ಯಗಳು ಕೂಡ ಸಾರಿ ಹೇಳ್ತಾ ಇದೆ. ಇನ್ನು ಅಮೆರಿಕ ಇಂಧನ ಟ್ಯಾಂಕರ್ ಮೇಲೂ ಕೂಡ ಇರಾನ್ ದಾಳಿ ಮಾಡಿದೆ. ಅಮೆರಿಕ ಹೇಳಿದಂತಹ ಮಾತನ್ನ ಯಾವ ದೇಶವೂ ಒಪ್ಕೊಳ್ಳುವ ರೀತಿ ಕಾಣಿಸ್ತಾ ಇಲ್ಲ. ಕಾರಣ ಅಮೆರಿಕ ಯಾವಾಗ ಸತ್ಯ ಹೇಳುತ್ತೆ, ಯಾವಾಗ ಸುಳ್ಳು ಹೇಳುತ್ತೆ, ಅಮೆರಿಕ ನಿಜವಾಗ್ಲೂ ಈ ರೀತಿಯ ಹೇಳಿಕೆಗಳನ್ನ ಕೊಡ್ತಾ ಇದೆಯಾ, ಎಲ್ಲವೂ ಕೂಡ ಗೊಂದಲದ ಗೂಡಾಗಿ ಮಾರ್ಪಾಡು ಮಾಡಿರುವಂಥದ್ದು ಅಮೆರಿಕ ಅಧ್ಯಕ್ಷರ ಕ್ಷಣದ ಸ್ಟೇಟ್ಮೆಂಟ್ಗಳು. ಇನ್ನು ಪರ್ಷಿಯನ್ ಕೊಲ್ಲಿಯಲ್ಲಿ IRGCಯ ಪಡೆ ಅಟ್ಯಾಕ್ ಅನ್ನ ಕೂಡ ಮಾಡಿದೆ. ಅಷ್ಟು ಮಾತ್ರ ಅಲ್ಲ,
ಈ ಒಂದು ಅಟ್ಯಾಕ್ನಿಂದ ಸಾಕಷ್ಟು ರೀತಿಯಾದಂತಹ ಎಫೆಕ್ಟ್ ಕೂಡ ಆಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಸಮುದ್ರದಲ್ಲಿ US ಇಂಧನ ಟ್ಯಾಂಕರ್ ಅನ್ನೇ ಇದೀಗ ಇರಾನ್ ಉಡಿಸ್ ಮಾಡಿರೋದನ್ನ ಕೂಡ ನಾವಿಲ್ಲಿ ಗಮನಿಸಬಹುದು. ಹೆಜ್ಬುಲ್ಲಾ ಮೇಲೆ ಇಸ್ರೇಲ್ ಇದೀಗ ನಿರಂತರವಾಗಿ ದಾಳಿ ಮಾಡ್ತಾ ಇದೆ. ದಾಳಿ ಪ್ರತಿ ದಾಳಿಗಳು ನಿರಂತರವಾಗಿ ನಡೀತಾ ಇರುವಂತದ್ದು. ಇರಾನ್ ಕೂಡ ದಾಳಿ ಮಾಡ್ತಾ ಇದೆ, ಇಸ್ರೇಲ್ ಅಟ್ಯಾಕ್ ಅನ್ನ ಮಾಡ್ತಾ ಇದೆ. ಸೌತ್ ಬೈರುತ್ನ 7 ಪ್ರದೇಶಗಳ ಮೇಲೆ ಇಸ್ರೇಲ್ ಕೂಡ ಅಟ್ಯಾಕ್ ಅನ್ನ ಈಗಾಗಲೇ ನಡೆಸಿರುವಂತದ್ದು. ಈ ಸಂದರ್ಭದಲ್ಲಿ ಹಲವು ಕಟ್ಟಡಗಳು ಧ್ವಂಸ ಆಗಿದೆ. ಈ ಒಂದು ದಾಳಿಯಲ್ಲೇ 2 ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಇನ್ನು ಇಸ್ರೇಲ್ನ ಟೆಲ್ ಅವೀವ್ನ ಕಟ್ಟಡಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಈಗಾಗಲೇ ಇರಾನ್ ದಾಳಿಯನ್ನ ಕೂಡ ಮಾಡಿದ್ದನ್ನು ನಾವು ಗಮನಿಸಬಹುದು. ಬ್ಯಾಲಿಸ್ಟಿಕ್ ಕ್ಷಿಪಣಿ ಘಟಕಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಈ ಘಟಕಗಳು ಈಗಾಗಲೇ ಧ್ವಂಸ ಆಗಿರೋದನ್ನು ಕೂಡ ನಾವು ಗಮನಿಸಬಹುದು. ಇನ್ನು ಈ ಒಂದು ದಾಳಿಯಲ್ಲಿ 6 ಜನರಿಗೆ ಗಾಯ ಆಗಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಈಗಾಗಲೇ ಲಭ್ಯ ಆಗ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ಆತಂಕವನ್ನ ಉಂಟು ಮಾಡ್ತಾ ಇರೋದು. ಶಾಂತಿಯ ಒಂದು ಪ್ರಸ್ತಾಪ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಕದನ ವಿರಾಮದ ವಿಚಾರಗಳು ಬರ್ತಾ ಇದ್ರೆ ಆ ಯಾವುದೇ ರೀತಿಯ ಬೆಳವಣಿಗೆಗಳು ಈಗ ಕಾಣಿಸ್ತಾ ಇಲ್ಲ. ಈಗಾಗಲೇ ಅಮೆರಿಕ ಅಧ್ಯಕ್ಷರಾಗಿರುವಂತಹ ಡೊನಾಲ್ಡ್ ಟ್ರಂಪ್ ಅವರು ಒಂದು ಡೆಡ್ಲೈನ್ ಅನ್ನ ಕೊಟ್ಟಿದ್ರು ಇರಾನ್ಗೆ. 48 ಗಂಟೆಗಳ ಡೆಡ್ಲೈನ್ ಕೂಡ ಇತ್ತು. ಜೊತೆಗೆ ಶಾಂತಿ ಮಾತುಕತೆ ವಿಚಾರದಲ್ಲಿ 5 ದಿನಗಳ ಕದನ ವಿರಾಮವನ್ನ ಘೋಷಣೆ ಮಾಡಿದ್ರು. ಹಾಗಾದ್ರೆ ಈ ಟ್ರಂಪ್ ಡೆಡ್ಲೈನ್ ನ ರಹಸ್ಯ ಏನು, ಯಾವ ಕಾರಣಕ್ಕಾಗಿ ಈ ವಿಚಾರವನ್ನ ಅಮೆರಿಕ ಹೇಳಿದೆ ಅಂತ ನೋಡ್ತಾ ಹೋಗೋದಾದ್ರೆ, ಇರಾನ್ಗೆ ನಿನ್ನೆ ಈಗಾಗಲೇ ಟ್ರಂಪ್ ಕೊಟ್ಟಂತಹ 5 ದಿನಗಳ ಡೆಡ್ಲೈನ್ ನ ಹಿಂದೆ ಅಮೆರಿಕ ಒಂದು ದೊಡ್ಡ ಮೆಗಾ ಪ್ಲಾನ್ ಅನ್ನೇ ಮಾಡಿಕೊಂಡಿದೆ ಅನ್ನುವಂತಹ ವಿಶ್ಲೇಷಣೆಗಳು ನಡೀತಾ ಇದೆ. ಪಶ್ಚಿಮ ಏಷ್ಯಾದಲ್ಲಿ ತನ್ನ ಶಕ್ತಿಯನ್ನ ಮತ್ತಷ್ಟು ಹೆಚ್ಚಿಸಿಕೊಳ್ಳಬೇಕು ಅನ್ನುವಂತಹ ಕಾರಣಕ್ಕಾಗಿಯೇ ಟ್ರಂಪ್ ಈ ಒಂದು ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಉಪಾಯವನ್ನ ಮಾಡಿಕೊಂಡೇ 5 ದಿನದ ಸಮಯಾವಕಾಶವನ್ನ ಮಾಡಿಕೊಂಡಿರುವಂಥದ್ದು. ಶುಕ್ರವಾರದ ಒಳಗೆ ಪಶ್ಚಿಮ ಏಷ್ಯಾಕ್ಕೆ ಅಮೆರಿಕದ ನೌಕಾಪಡೆ ಎಂಟ್ರಿ ಆಗಲಿದೆ. ಮುಂದೆ ಏನಾಗುತ್ತೋ ಗೊತ್ತಿಲ್ಲ, ಯಾವ ರೀತಿಯ ಯುದ್ಧ ಉಂಟಾಗುತ್ತೋ ಗೊತ್ತಿಲ್ಲ. ಆ ರೀತಿಯ ಆತಂಕವನ್ನ ಈಗ ಎಲ್ಲಾ ರಾಷ್ಟ್ರಗಳು ಕೂಡ ನೋಡ್ತಾ ಇರುವಂತದ್ದು. ಪಶ್ಚಿಮ ಏಷ್ಯಾದತ್ತ ಸಾವಿರಾರು ನೌಕಾಪಡೆಗಳು ಎಂಟ್ರಿ ಆಗಿ ಇರಾನ್ನ ಮೇಲೆ ಅಟ್ಯಾಕ್ ಮಾಡುವಂತಹ ಸಾಧ್ಯತೆಗಳಿದೆ. ಅದೇ ಕಾರಣಕ್ಕಾಗಿ ದೊಡ್ಡ ಮಟ್ಟದ ಯುದ್ಧ ಮಾಡೋದಕ್ಕಿಂತ ಮುಂಚೆ ಪೂರ್ವ ಸಿದ್ಧತೆಗಳನ್ನ ಮಾಡಿಕೊಳ್ಳುವಂತಹ ಹಿನ್ನೆಲೆಯಲ್ಲಿಯೇ ಅಮೆರಿಕ ಈ ಒಂದು ಕದನ ವಿರಾಮವನ್ನ ಘೋಷಣೆ ಮಾಡಿದ್ದು ಅನ್ನುವಂತಹ ವಿಶ್ಲೇಷಣೆಗಳು ನಡೀತಾ ಇದೆ. ತನ್ನ ಮಿಲಿಟರಿ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಟ್ರಂಪ್ ಈ ಒಂದು ಮಾರ್ಗವನ್ನ ಅನುಸರಿಸುವುದು. ಇಸ್ರೇಲ್ ಸೇನಾಪಡೆಗಳು ಕೂಡ ಹಾರ್ಮುಜ್ ಸುತ್ತ ಈಗಾಗಲೇ ಜಮಾವಣೆಯನ್ನ ಮಾಡ್ಕೊಳ್ತಾ ಇವೆ, ಜಮಾವಣೆ ಆಗ್ತಾ ಇದೆ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ. ಇರಾನ್ಗೆ 5 ದಿನಗಳ ಡೆಡ್ಲೈನ್ ಅನ್ನು ಕೊಟ್ಟಿರುವ ಹಿಂದೆ ಇರುವಂತಹದ್ದು ಈ ರೀತಿಯಾದಂತಹ ಮೆಗಾ ಪ್ಲಾನ್ ಅನ್ನುವಂತಹ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಸ್ರೇಲ್ನ ಪ್ರಧಾನಿಯಾಗಿರುವಂತಹ ಬೆಂಜಮಿನ್ ನೇತನ್ಯಾಹು ಏನು ಹೇಳಿದ್ದಾರೆ ನೋಡೋಣ. Iran's air defenses have been rendered useless. Their navy is lying at the bottom of the sea. Today we hit the other part of their navy in the Caspian Sea. Their air force is nearly destroyed. As far as oil prices rising, spikes, you know what a spike is? You know what a spike is? It goes up and goes down. The Americans are working very hard, and we're trying to help them in every way that we can to open the straits of Hormuz. And if they succeed, which I think they will, then oil prices will come down. ಸೊ ದೊಡ್ಡ ಮಟ್ಟದ ಆತಂಕ ಅಂತೂ ಇದ್ದೇ ಇದೆ. ಯಾಕಂತ ಹೇಳಿದ್ರೆ ದೊಡ್ಡ ಮಟ್ಟದ ಯುದ್ಧ ಆಗತ್ತಾ, ಅದಕ್ಕಾಗಿ ಈ ಒಂದು ಕದನ ವಿರಾಮವನ್ನ ಮಾಡ್ಕೊಂಡಿರೋದು ಅಂತ ಹೇಳಿ ಇರಾನ್ ಕೂಡ ಬಗ್ತಾ ಇಲ್ಲ. ಆದ್ರೂ ಕೂಡ ಇದೀಗ ಇರಾನ್ ಈ ಕದನ ವಿರಾಮಕ್ಕೆ, ಶಾಂತಿ ಮಾತುಕತೆಗೆ ರೆಡಿಯಾ ಅನ್ನುವ ಪ್ರಶ್ನೆಗಳು ಕೂಡ ಇದೆ. ಸಾವಿರಾರು ನೌಕಾಪಡೆಯನ್ನ ಜಮಾವಣೆ ಮಾಡೋದಕ್ಕೆ ಅಮೆರಿಕ ಎಲ್ಲಾ ರೀತಿಯ ತಯಾರಿಯನ್ನ ಈಗಾಗಲೇ ಮಾಡ್ಕೊಂಡಿದೆಯಲ್ಲ, ಆ ರೀತಿಯ ತಯಾರಿಗೆ 5 ದಿನಗಳನ್ನ ಇಟ್ಕೊಂಡಿದೆಯಲ್ಲ, ಅದೇ ಒಂದು ಕಾರಣಕ್ಕಾಗಿಯೇ ಇರಾನ್ ಈಗ ಹೆದರ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಆ ಕಾರಣಕ್ಕಾಗಿಯೇ ಇದೀಗ ಈ ಒಂದು ಶಾಂತಿ ಮಾತುಕತೆಗೆ ಇರಾನ್ ಸಿದ್ಧ ಆಯ್ತಾ, ತಯಾರ ಆಯ್ತಾ ಅನ್ನೋದು, ಕೊಲ್ಲಿ ರಾಷ್ಟ್ರಗಳ ಯುದ್ಧ ಶಮನಗೊಳಿಸುವಂತಹ ಪ್ರಯತ್ನದಲ್ಲಿ ಇದೀಗ ಇರಾನ್ ಕೂಡ ಮುಂದಾಗಿದೆಯಾ? ಇರಾನ್ಗೂ ಯುದ್ಧ ಬೇಡವಾ? ಯಾಕಂದ್ರೆ ಒಂದ್ ಕಡೆಗೆ ನಾವು ಗಮನಿಸ್ತಾ ಹೋದ್ರೆ ಯುದ್ಧ ಮಾಡ್ತಾನೆ ಇದೆ. ಎಷ್ಟೇ ದಿನಗಳಿಂದ ಕೂಡ ಇರಾನ್ ಯುದ್ಧವನ್ನು ನಿಲ್ಲಿಸಬಹುದೇನೋ, ಶಾಂತಿ ಮಾತುಕತೆಗೆ ಮುಂದಾಗಬಹುದೇನೋ ಅನ್ನುವಂತಹ ವಿಚಾರ ಇದ್ದ ಸಂದರ್ಭದಲ್ಲೇ ಇರಾನ್ ಮತ್ತೆ ಮತ್ತೆ ಅಟ್ಯಾಕ್ ಅನ್ನ ಮಾಡಿರುವಂಥದ್ದು. ಪ್ರತಿ ದಾಳಿಯಲ್ಲಿ ಪ್ರತಿರೋಧವನ್ನ ಬಲವಾಗಿ ಒಡ್ಡಿರೋದು. ಟ್ರಂಪ್ ಜೊತೆ ಮಾತುಕತೆಗೆ ಇದೀಗ ಮುಜ್ತಬಾ ಖಮೇನಿ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇರಾನ್ನ ಸರ್ವೋಚ್ಚ ನಾಯಕ ಆಗಿರುವಂತಹ ಮುಜ್ತಬಾ ಖಮೇನಿ ಇದೀಗ ಮಾತುಕತೆಗೂ ಕೂಡ ಮುಂದಾಗಿರುವಂತಹ ರೀತಿಯಲ್ಲಿ ಕಾಣಿಸ್ತಾ ಇದೆ.
ಟ್ರಂಪ್ ಷರತ್ತುಗಳನ್ನ ಖಮೇನಿ ಒಪ್ಪಿಕೊಳ್ತಾರಾ ಅನ್ನುವಂತಹ ಪ್ರಶ್ನೆ ಇದೆ. ಈ ಸಂದರ್ಭದಲ್ಲಿ ಹಿಂದೆ ಕೂಡ ಇರಾನ್ ಕೂಡ ಅನೇಕ ಷರತ್ತುಗಳನ್ನ ಅಮೆರಿಕಗೆ ಹಾಕಿರೋದನ್ನ ಕೂಡ ನಾವಿಲ್ಲಿ ಗಮನಿಸಬಹುದು. ಯಾಕಂದ್ರೆ ಏನೇನು ಆಯ್ತು, ಸಾವು ನೋವುಗಳಾಯ್ತು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ರೀತಿಯ ಒಂದು ನಾಶ ಆಗದ ಹಾಗೆ, ಮುಂದಿನ ದಿನಗಳಲ್ಲಿ ಯುದ್ಧ ಆಗದ ಹಾಗೆ, ಪರಮಾಣು ವಿಚಾರಗಳು ಇವೆಲ್ಲವನ್ನ ಕೂಡ ಇರಾನ್ ಹೇಳ್ಕೊಂಡಿತ್ತು. ಸೊ ವೈಟ್ ಹೌಸ್ ಹಾಗೆ ಟೆಹರಾನ್ನ ನಡುವೆ ಈಗಾಗಲೇ ಒಂದು ಸುತ್ತಿನ ಮಾತುಕತೆ ಕೂಡ ಆಗಿದೆ. ಆದ್ರೆ ಆ ಮಾತುಕತೆಯ ನಂತರ ಕೂಡ ನಾವು ದಾಳಿಗಳ ಆಗಿದ್ದನ್ನ ನಾವು ಗಮನಿಸಿದ್ವಿ. ಟ್ರಂಪ್ ಖಮೇನಿ ಜೊತೆ ನೇರ ಮಾತುಕತೆ ಸಕ್ಸಸ್ ಆಗತ್ತಾ ಅನ್ನುವಂತಹ ಪ್ರಶ್ನೆ ಈಗ ಇರುವಂತದ್ದು. ಎಲ್ಲಾ ರಾಷ್ಟ್ರಗಳು, ಐರೋಪ್ಯ ರಾಷ್ಟ್ರಗಳು ಕೂಡ ಹೇಳ್ತಾ ಇದೆ ಶಾಂತಿ ಮಾತುಕತೆಯನ್ನ ಮಾಡೋಣ, ಈ ಯುದ್ಧ ಬೇಡ, ಯುದ್ಧವನ್ನ ನಿಲ್ಲಿಸಿ ಅಂತ ಕೇಳ್ಕೊಳ್ತಾ ಇದೆ. ಬಟ್ ಏನಾಗತ್ತೆ, ಕೊನೆಯದಾಗಿ ಈ ಮಾತುಕತೆ ಸಕ್ಸಸ್ ಆಗುತ್ತಾ ಇಲ್ವಾ, ಯುದ್ಧ ಕಂಟಿನ್ಯೂ ಆಗುತ್ತಾ ಅನ್ನುವಂತಹ ಪ್ರಶ್ನೆಯನ್ನೇ ಕೂಡ ಹುಟ್ಟು ಹಾಕಿರುವಂಥದ್ದು. ಹಾಗಾಗಿ ಈ ಹಿನ್ನೆಲೆಗೆ ಸಂಬಂಧಪಟ್ಟ ಹಾಗೆ ಈ ಮಾತುಕತೆ ಸಕ್ಸಸ್ ಆಗಲಿ ಅನ್ನೋದು ಎಲ್ಲ ದೇಶಗಳ ಆಶಯ ಕೂಡ, ಭಾರತ ಕೂಡ ಅದನ್ನೇ ಆಶಯ ಪಡ್ತಾ ಇದೆ. ಇನ್ನು ಈ ಒಂದು ಯುದ್ಧದ ಎಫೆಕ್ಟ್ನಿಂದಾಗಿ ಏನೆಲ್ಲ ಆಯ್ತು ಅನ್ನೋದು ನಾವು ನೋಡಿದ್ದೀವಿ. ಒಂದು ವೇಳೆ ಯುದ್ಧ ನಿಂತ್ರೆ ಏನಾಗಬಹುದು ಅನ್ನುವಂತಹ ಒಂದು ಕುತೂಹಲ ಕೂಡ ಇದೆ. ಸೊ ಈಗ ಯುದ್ಧ ನಿಲ್ತಾ ಇಲ್ಲ, ಯುದ್ಧ ನಿಲ್ಲದ ಪರಿಣಾಮವನ್ನು ನಾವು ನೋಡ್ತಾ ಹೋಗೋದಾದ್ರೆ ಕಚ್ಚಾ ತೈಲದ ಬೆಲೆ ಇದೆಯಲ್ಲ ದೊಡ್ಡ ಮಟ್ಟದಲ್ಲಿ ಏರಿಕೆಯಾಗುವಂತಹ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಆಲ್ರೆಡಿ ಅದರ ಎಫೆಕ್ಟ್ ನಾವು ಆಲ್ರೆಡಿ ಅನುಭವಿಸ್ತಾ ಇದೀವಿ. ಎಲ್ಲೆಲ್ಲಿ ಏನೇನು ಆಗಿದೆ, ಯಾವ ರೀತಿಯ ಪರಿಣಾಮವನ್ನ ಅಲ್ಲಿ ಮಾಡ್ತಾ ಇರುವಂತಹ ಯುದ್ಧದಿಂದ ನಾವಿಲ್ಲಿ ಅನುಭವಿಸ್ತಾ ಇರೋದು. ಕಚ್ಚಾ ತೈಲದ ಬೆಲೆಯಲ್ಲಿ 4% ಏರಿಕೆಯಾಗುವಂತಹ ಎಲ್ಲಾ ಸಾಧ್ಯತೆಗಳು ಇದೆ. ತೈಲ ಬೆಲೆಯಲ್ಲಿ ಪ್ರಮುಖವಾಗಿ ಈಗಾಗಲೇ ಒಂದು ವೇಳೆ ಈ ಒಂದು ಯುದ್ಧ ಕಂಟಿನ್ಯೂ ಆಗ್ತಾನೆ ಹೋದ್ರೆ ಸಾಕಷ್ಟು ಸಂಕಷ್ಟಗಳನ್ನ ಎದುರಿಸಬೇಕಾಗತ್ತೆ. ಅದರಲ್ಲಿ ಎಸ್ಪೆಷಲಿ ನಾವಿಲ್ಲಿ ಗಮನಿಸಬೇಕಾಗಿರೋದು ಆಭರಣ ಪ್ರಿಯರಿಗೆ ದೊಡ್ಡ ಮಟ್ಟದ ಶಾಕ್ಗೆ ಒಳಗಾಗುವ ಸಾಧ್ಯತೆ ಇದೆ. ಚಿನ್ನ ಬೆಳ್ಳಿಯ ಬೆಲೆಯಲ್ಲಿ ಏರಿಕೆ ಆಗುವಂತಹ ಸಾಧ್ಯತೆಗಳಿದೆ. ನಿನ್ನೆ ಚಿನ್ನ ಬೆಳ್ಳಿಯ ಬೆಲೆಯಲ್ಲಿ ಕಡಿಮೆ ಆಯಿತು, ಆದರೆ ಅದರದ್ದೇ ಪರಿಣಾಮ ಅಲ್ಲ ಡಾಲರ್ನ ಮೌಲ್ಯದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಬಟ್ ಈ ಒಂದು ಯುದ್ಧದಿಂದಾಗಿ ಬೆಲೆ ಏರಿಕೆ ಆಗುವಂತಹ ಸಾಧ್ಯತೆ ಇದೆ. ಇನ್ನು 22 ಕ್ಯಾರೆಟ್ನ ಚಿನ್ನದ ಬೆಲೆ ನಿನ್ನೆ ನಾವು ಗಮನಿಸ್ತಾ ಹೋಗೋದಾದ್ರೆ 12,435 ರೂಪಾಯಿ ಆದರೆ ಇವತ್ತು ಅದರ ಬೆಲೆಯಲ್ಲಿ ಕೊಂಚ ಏರಿಕೆಯಾಗಿದೆ. 12,865 ರೂಪಾಯಿಗೆ ಏರಿಕೆ ಆಗಿರುವಂಥದ್ದು ಚಿನ್ನದ ಬೆಲೆಯಲ್ಲಿ. ಅದೇ ರೀತಿಯಾಗಿ ಬೆಳ್ಳಿಯ ಬೆಲೆ ಕೆಜಿಗೆ 2,35,000 ರೂಪಾಯಿಗೆ ಈಗಾಗಲೇ ಏರಿಕೆಯಾಗಿದೆ. ನಿನ್ನೆ 2,30,000 ರೂಪಾಯಿ ಇತ್ತು ಬೆಳ್ಳಿಯ ಬೆಲೆಯಲ್ಲಿ, ಇವತ್ತು ಕೂಡ 5,000ದಷ್ಟು ಅಂದರೆ 2,35,000ಕ್ಕೆ ಈಗ ಏರಿಕೆ ಆಗಿರೋದ್ರ ಮೂಲಕ ಮತ್ತೆ ಈ ಚಿನ್ನ ಮತ್ತು ಬೆಳ್ಳಿಯ ಬೆಲೆಯಲ್ಲಿ ಏರಿಕೆಯಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಹಾಗಾದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾಗಿ ಚಿನ್ನ ಬೆಳ್ಳಿಯ ಮೇಲೆ ಆಗಿರ್ಬೋದು, ತೈಲಗಳ ಮೇಲೆ ಆಗಿರ್ಬೋದು, ರಸಗೊಬ್ಬರಗಳ ಮೇಲೆ ಆಗಿರ್ಬೋದು, ಇಡೀ ಭಾರತದ ಆರ್ಥಿಕತೆಯ ಮೇಲೆ ಹೇಗೆ ಪರಿಣಾಮವನ್ನ ಬೀರಬಹುದು, ಚಿನ್ನ ಬೆಳ್ಳಿಯ ಮೇಲೂ ಕೂಡ ಪರಿಣಾಮ ಬೀರಬಹುದಾ, ಇವೆಲ್ಲದರ ಬಗ್ಗೆ ಆರ್ಥಿಕ ತಜ್ಞರಾಗಿರುವ ರುದ್ರಮೂರ್ತಿಯವರು ಮಾತಾಡಿದ್ದಾರೆ. ಈ ಯುದ್ಧ ಇನ್ನ ಭೀಕರತೆಯನ್ನ ಪಡ್ಕೊಂಡ್ರೆ ಒಂದು ಅವ್ರ 3 ಜನದ ನಡುವೆ ಏನು ಯುದ್ಧ, ಇವಾಗ USA ಇಸ್ರೇಲ್ ಒಂದ್ ಕಡೆ, ಇರಾನ್ ಒಂದ್ ಕಡೆ ಯುದ್ಧ ಮುಂದುವರೆದ್ರು ಕೂಡ ಇರಾನ್ ಒಂದು ಚೆನ್ನಾಗಿ ಗೊತ್ತಿದೆ, ಸ್ಟ್ರೈಟ್ ಆಫ್ ಹರ್ಮಾಸ್ ನನ್ನ ಕೈಲಿ ಇರೋದ್ರಿಂದ ನಾನು ಈ ಸ್ಟ್ರೈಟ್ ಆಫ್ ಹರ್ಮಾಸ್ ಅನ್ನು ಎಷ್ಟು ಕಂಟ್ರೋಲ್ ಮಾಡ್ತೀನೋ ಇಡೀ ವಿಶ್ವದ ಎನರ್ಜಿ ಏನಿದೆ, ಕಚ್ಚಾ ತೈಲ ಆಗಿರ್ಬೋದು, LPG ಗ್ಯಾಸ್ ಆಗಿರ್ಬೋದು, ಇದನ್ನ ನಾನು ಕಂಟ್ರೋಲ್ ಮಾಡಬಹುದು ಅಂತ ಇರಾನ್ ಗೊತ್ತಿದೆ. ಸೊ ಇರಾನ್ ಬಳಿ ಮಿಲಿಟರಿ ಅಥವಾ ಅವ್ರ ಬಳಿ ಇರುವ ಮಿಸೈಲ್ಸ್ ಗಳು, ಡಿಫೆನ್ಸ್ ಸಿಸ್ಟಮ್ಸ್ ಗಳು ಅದೆಲ್ಲ ಅಮೆರಿಕ ಕಂಪೇರ್ ಮಾಡಿದ್ರೆ ಖಂಡಿತವಾಗ್ಲೂ ಕಡಿಮೆ ಇದೆ. ಆದ್ರೆ ಅಮೆರಿಕ ಬಳಿ ಸ್ಟ್ರೈಟ್ ಆಫ್ ಹರ್ಮಾಸ್ ಇಲ್ವಲ್ಲ, ಅಲ್ಲಿ ನೀವು ಚೋಕ್ ಮಾಡಿದಾಗ, ಆಮೇಲೆ ನಾನು ಈಗ ಹೇಳ್ತಾ ಇದ್ದೀನಿ ನಿಮಗೆ, ಇಲ್ಲಿ ಸ್ಟ್ರೈಟ್ ಆಫ್ ಹರ್ಮಾಸ್ ಅಲ್ಲಿ ಬರೀ ನಿಮಗೆ LPG ಮೂವ್ಮೆಂಟ್, ಕಚ್ಚಾ ತೈಲದ ಮೂವ್ಮೆಂಟ್ ಮಾತ್ರ ಅಲ್ಲ, ಅನೇಕ ಇಂಟರ್ನೆಟ್ ಗಳು ಇಡೀ ವಿಶ್ವದಲ್ಲಿ ಇವತ್ತೇನ್ ನೀವು ನೋಡ್ತಾ ಇದ್ದೀರಾ, ಅನೇಕ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನೇನ್ ನೀವು ನೋಡ್ತಿದ್ದೀರಾ, ಅದೇ ಸ್ಟ್ರೈಟ್ ಆಫ್ ಹರ್ಮಾಸಿನ ಸಮುದ್ರದ 200 ಅಡಿ ಕೆಳಗಡೆ ಈ ಇಂಟರ್ನೆಟ್ ಕೇಬಲ್ಸ್ ಗಳೆಲ್ಲ ಇದೆ. ಮುಂದಿನ ದಿನಗಳಲ್ಲಿ ಏನಾನ ಇರಾನ್ ನಿರ್ಧಾರ ಮಾಡ್ಬಿಟ್ಟು ನೀವು ಅಮೆರಿಕ ನಮ್ಗೆ ಇಷ್ಟೊಂದು ತೊಂದರೆ ಕೊಡ್ತೀರಾ, ಇಸ್ರೇಲ್ ಇಷ್ಟೊಂದು ತೊಂದರೆ ಕೊಡ್ತೀರಾ, ನಾನು ಸಿ ಒಳಗಡೆ ಇರುವಂತಹ ಏನು ಇಂಟರ್ನೆಟ್ಗೆ ಬೇಕಾದಂತಹ ಕೇಬಲ್ಸ್ ಗಳೆಲ್ಲ ಇದೆ ಅದನ್ನ ಕಟ್ ಮಾಡ್ತೀನಿ ಅಂತ ಏನಾನ ಮಾತನಾಡಿದ್ರೆ ನಿಮಗೆ ಎಷ್ಟು ಕ್ರೈಸಿಸ್ ಆಗತ್ತೆ ಅಂತ ಯೋಚನೆ ಮಾಡಿ. ಸೊ ದೊಡ್ಡ ಮಟ್ಟದ ಪರಿಣಾಮಗಳಂತೂ ಆಗುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಈ ಯುದ್ಧ ಇನ್ನೂ ಕೂಡ ಮುಂದುವರೆದ್ರೆ, ಈ ಹಿನ್ನೆಲೆಯಲ್ಲಿ ಮಧ್ಯಪ್ರಾಚ್ಯದ ಯುದ್ಧ ಈಗಾಗಲೇ ಕಂಟಿನ್ಯೂ ಆದ್ರೆ ಮುಂದೇನು, ಆ ಒಂದು ಹಿನ್ನೆಲೆಯಲ್ಲಿಯೇ ಕೇಂದ್ರ ಕೂಡ ಈಗಾಗಲೇ ಅಲರ್ಟ್ ಆಗಿದೆ, ಮೀಟಿಂಗ್ಗಳನ್ನ ಕೂಡ ನಡೆಸಲಾಗ್ತಾ ಇದೆ. ಈಗ ಮಧ್ಯಪ್ರಾಚ್ಯ ಯುದ್ಧದಿಂದಾಗಿ ಭಾರತದ ಆರ್ಥಿಕತೆಯ ಮೇಲೆ ಪರಿಣಾಮ ಬಿದ್ದಿದೆ. ಈಗಾಗಲೇ ಪರಿಣಾಮ ಇಲ್ಲ ಅಂತ ಹೇಳಿದ್ರು ಕೂಡ ನಾವು ಗಮನಿಸ್ತಾ ಇದ್ವಿ ಯಾವ ರೀತಿಯಾಗಿ ಪರಿಣಾಮಗಳು ಒಂದೊಂದರ ಮೇಲೆ ಈಗಾಗಲೇ ಬೀರ್ತಾ ಇದೆ ಅನ್ನುವಂಥದ್ದು. ಈ ಹಿನ್ನೆಲೆಯಲ್ಲಿ ಕಚ್ಚಾ ತೈಲ ಆಗಿರ್ಬೋದು, ಗ್ಯಾಸ್ ಪೂರೈಕೆ
ಪೂರೈಕೆಯಲ್ಲಿ ಆಲ್ರೆಡಿ ವ್ಯತ್ಯಯ ಆಗಿರೋದನ್ನ ನಾವು ನೋಡ್ತಾ ಇದ್ದೀವಿ. ಇದುವೇ ಈಗ ಜನರಲ್ಲಿ ಆತಂಕಕ್ಕೆ ಕೂಡ ಕಾರಣ ಆಗಿರುವಂತದ್ದು. ಮುಂದೇನು ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಹುಟ್ಟು ಹಾಕಿದೆ. ಇನ್ನು ನಾಳೆ ಸಂಜೆ 5 ಗಂಟೆಗೆ ಸರ್ವಪಕ್ಷ ಸಭೆಯನ್ನ ಕೂಡ ಕೇಂದ್ರ ಸರ್ಕಾರ ಕರೆದಿದೆ. ಈ ಒಂದು ಸರ್ವಪಕ್ಷ ಸಭೆಯಲ್ಲಿ ಈ ಎಲ್ಲಾ ವಿಚಾರಗಳನ್ನ ಕೂಡ ಚರ್ಚೆಯನ್ನ ಮಾಡಲಾಗುತ್ತೆ. ಮಧ್ಯಪ್ರಾಚ್ಯದಲ್ಲಿ ಉಂಟಾಗಿರುವಂತಹ ಈ ಒಂದು ಯುದ್ಧದ ಬಿಕ್ಕಟ್ಟು, ಅದರಿಂದ ಭಾರತದ ಮೇಲೆ ಆಗುವಂತಹ ಪರಿಣಾಮಗಳು, ಯಾವ ರೀತಿಯಾಗಿ ಭಾರತ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗತ್ತೆ, ಈಗ ತೆಗೆದುಕೊಂಡಿರುವಂತಹ ಕ್ರಮಗಳು, ಅದರಿಂದ ಯಾವ ರೀತಿಯಾಗಿ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿದೆ, ಇವೆಲ್ಲದರ ಬಗ್ಗೆ ಕೂಡ ಸರ್ವಪಕ್ಷದ ಸಭೆಯಲ್ಲಿ ಮಾಹಿತಿಯನ್ನ ಅಥವಾ ಚರ್ಚೆಯನ್ನ ಮಾಡಲಾಗುತ್ತೆ. 3 ಸೇನಾ ಪಡೆಗಳೊಂದಿಗೆ ಈಗಾಗಲೇ ರಕ್ಷಣಾ ಸಚಿವರಾಗಿರುವ ರಾಜನಾಥ್ ಸಿಂಗ್ ಅವರು ಕೂಡ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಈ ಒಂದು ಮೀಟಿಂಗ್ ನಲ್ಲೂ ಕೂಡ ಈ ಎಲ್ಲಾ ವಿಚಾರಗಳು ಚರ್ಚೆಗೆ ಬಂದಿದೆ. ಇನ್ನು ಮುಂದೆ ಸೇನಾ ಪಡೆಗಳ ಸಿದ್ಧತೆಗಳನ್ನ ಕೂಡ ಈಗಾಗಲೇ ಮಾಹಿತಿಯನ್ನ ಸಂಗ್ರಹ ಮಾಡಿಕೊಂಡಿದ್ದಾರೆ ಕೇಂದ್ರ ರಕ್ಷಣಾ ಸಚಿವರಾಗಿರುವಂತಹ ರಾಜನಾಥ್ ಸಿಂಗ್ ಅವರು. ಯಾವ ಕಾಲದಲ್ಲೂ ಕೂಡ ರೆಡಿ ಇರಬೇಕು ಅನ್ನುವಂತಹ ಒಂದು ಹಿನ್ನೆಲೆಯಲ್ಲಿ ಸಂಭಾವ್ಯ ದಾಳಿ, ಯುದ್ಧದ ವಿಸ್ತರಣೆ ಆದ್ರೆ ಏನು ಮಾಡಬೇಕು ಅನ್ನೋದರ ಬಗ್ಗೆ ಕೂಡ ಈಗಾಗಲೇ ಚರ್ಚೆಯನ್ನ ನಡೆಸಲಾಗಿದೆ. ಈ ಒಂದು ಚರ್ಚೆ ಸಾಕಷ್ಟು ರೀತಿಯಾಗಿ ಪರಿಣಾಮ ಬೀರುವಂತಹ ಸಾಧ್ಯತೆಗಳಿದೆ. ಕಾರಣ ಭಾರತ ಮೊದಲೇ ಮುನ್ನೆಚ್ಚರಿಕೆ ಕ್ರಮವಾಗಿ ಅನೇಕ ಪರ್ಯಾಯ ಮಾರ್ಗಗಳನ್ನು ಕೂಡ ಇಲ್ಲಿ ಅನುಸರಣೆ ಮಾಡಬೇಕಾಗುತ್ತೆ. ಸೊ ಮಧ್ಯಪ್ರಾಚ್ಯ ಯುದ್ಧದಿಂದಾಗಿ ಈಗ ಆಗಿರುವಂತಹ ಎಫೆಕ್ಟ್ಗಳು ಮುಂದೆ ಆಗದ ಹಾಗೆ ನೋಡ್ಕೊಳ್ಳುವಂತಹ ಜವಾಬ್ದಾರಿ ಕೂಡ ಈಗಾಗಲೇ ಕೇಂದ್ರದ ಮೇಲೆ ಇರುವಂತದ್ದು ಅಥವಾ ನಮ್ಮ ದೇಶದ ಮೇಲೆ ಇರುವಂತದ್ದು. ಇನ್ನು ಈ ಒಂದು ಯುದ್ಧದಿಂದ ಆಗಿರುವಂತಹ ಸಮಸ್ಯೆಗಳು, ಈ ಯುದ್ಧದಿಂದ ಆಗಿರುವಂತಹ ಪರಿಣಾಮಗಳು, ಭಾರತ ಹೇಗೆ ಮುನ್ನೆಚ್ಚರಿಕೆ ಆಲ್ರೆಡಿ ಕ್ರಮವನ್ನು ತೆಗೆದುಕೊಂಡಿದೆ, ಇವೆಲ್ಲದರ ಬಗ್ಗೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ರಾಜ್ಯಸಭೆಯಲ್ಲಿ ಮಾತಾಡಿದ್ದಾರೆ. हमारी सरकार की कोशिश है कि ईंधन के किसी एक ही स्रोत पर ज्यादा निर्भरता न रहे. सरकार घरेलू गैस सप्लाई में एलपीजी के अलावा पीएनजी पर भी बल दे रही है. बीते दशक में देश में पीएनजी कनेक्शन पर अभूतपूर्व काम हुआ है. बीते दिनों में इस काम को और तेज किया गया है. साथ ही एलपीजी के घरेलू उत्पादन को भी बड़े पैमाने पर बढ़ाने का प्रयास किया जा रहा है. ಈಗಿನ ಪರಿಸ್ಥಿತಿಯಲ್ಲಿ ಭಾರತ ಕೇವಲ ಕೆಲವೇ ದೇಶಗಳ ಮೇಲೆ ಮಾತ್ರ ಯಾವುದಕ್ಕೂ ಕೂಡ ಡಿಪೆಂಡ್ ಆಗಿಲ್ಲ. ಹಾಗಂತ ಹೇಳಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳದಿದ್ರೆ ಅದರ ಪರಿಣಾಮವನ್ನು ಕೂಡ ಎದುರಿಸುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಬಟ್ ಎಲ್ಲಾ ದೇಶಗಳು ಈಗ ಬಯಸ್ತಾ ಇರೋದು ಶಾಂತಿ ಸಿಗಲಿ, ಯಾವುದೇ ರೀತಿಯಾಗಿ ಯುದ್ಧ ಕಂಟಿನ್ಯೂ ಆಗೋದು ಬೇಡ, ಪರ್ಮನೆಂಟ್ ಆಗಿ ಈ ಒಂದು ಯುದ್ಧ ಇಲ್ಲಿಗೆ ಸ್ಟಾಪ್ ಆಗಲಿ ಅನ್ನುವಂತಹ ಆಶಯ ಏನು ಆಗತ್ತೆ ಅನ್ನೋದನ್ನ ಕಾದು ನೋಡೋಣ.